ನಮಸ್ಕಾರ ವೀಕ್ಷಕರೇ. ಈ ಪ್ರತಿಯೊಂದು ಆಸ್ತಿಗಳನ್ನ ಖರೀದಿ ಮಾಡೋದಕ್ಕೆ ಮುಂಚೆ ಪ್ರತಿಯೊಬ್ಬರು ಕೂಡ ಒಂದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂದರೆ ಇ.ಸಿ.ಯನ್ನು ತೆಗೆಸ್ತೀವಿ. ಇ.ಸಿ ತೆಗೆಸೋ ಮುಖ್ಯ ಉದ್ದೇಶ ಏನು ಅಂದರೆ ಕೆಲವಷ್ಟು ವರ್ಷಗಳವರೆಗೂ ಏನೆಲ್ಲ ಒಂದು ಆಸ್ತಿಯಲ್ಲಿ ಬದಲಾವಣೆಗಳಾಗಿದೆ ಅಂದರೆ ಆಸ್ತಿಯ ಮಾಲೀಕತ್ವದಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಅಡಮಾನ ಆಗಿರ್ಬೋದು, ಯಾವುದೇ ಒಂದು ರೀತಿಯ ಮಾಲೀಕತ್ವದ ಬದಲಾವಣೆಗಳಾಗಿದ್ದರೆ ಅಂದರೆ ರಿಜಿಸ್ಟರ್ಡ್ ಆಗಿರೋ ಅಂಥ ಯಾವುದೇ ಒಂದು ಬದಲಾವಣೆಗಳಾಗಿದ್ರೂ ಕೂಡ ನಮಗೆ ಇ.ಸಿನಲ್ಲಿ ಸಿಗುತ್ತೆ. ಸಾಮಾನ್ಯವಾಗಿ ಇ.ಸಿಗಳನ್ನು ನೋಡಿನೇ ಒಂದು ಪ್ರಾಪರ್ಟಿಗಳನ್ನ ತೆಗೆದುಕೋಬೇಕಾಗುತ್ತೆ. ಈ ಕಾನೂನುಬದ್ಧ ಆಸ್ತಿಯನ್ನು ಖರೀದಿ ವಹಿವಾಟು ಹೊಂದಲು ಪರಿಶೀಲಿಸಬೇಕಾದಂಥ ಒಂದು ಮುಖ್ಯ ದಾಖಲೆ ಆಗಿರುತ್ತೆ ಈ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನೋದು. ಈ ಒಂದು ಆಸ್ತಿಯನ್ನು ಖರೀದಿಸುವಾಗಿರ್ಬೋದು ಅಥವಾ ಯಾವುದೇ ಒಂದು ಸಾಲಗಳನ್ನ ಪಡಿಬೇಕಾದ್ರೆ ಆಗಿರ್ಬೋದು, ಯಾವುದೇ ಒಂದು ಹಳೆಯ ಆಸ್ತಿಯ ವಹಿವಾಟುಗಳನ್ನ ತಿಳಿಬೇಕು ಅಂತ ಅಂದಾಗ ನಮಗೆ ಇ.ಸಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡುವಾಗ, ಮಾರಾಟ ಮಾಡುವಾಗ ಅಥವಾ ಅಡಮಾನಕ್ಕೆ ಇಡಬೇಕಾದಂಥ ಸಂದರ್ಭದಲ್ಲಿ ಯಾವ ಒಂದು ಅವಧಿವರೆಗೆ ನಮಗೆ ಇದು ಬೇಕು, ನಮಗೆ ಯಾವ ಒಂದು ಇಸ್ವಿಯಿಂದ ಎಲ್ಲಿಯವರೆಗೂ ಇದರಲ್ಲಿ ಯಾವ ಬದಲಾವಣೆ ಆಗಿದೆ ಅಂತ ತಿಳ್ಕೋಬೇಕು ಅಂತ ಅಂದಾಗ ಆ ಒಂದು ದಿನಾಂಕದಿಂದ ನಮಗೆ ಬೇಕಾಗಿರೋಂಥ ಇ.ಸಿಗಳನ್ನು ಪಡ್ಕೋಬೋದಾಗಿರುತ್ತೆ. ರಿಜಿಸ್ಟ್ರಾರ್ ಕಚೇರಿಯಿಂದ ಅಥವಾ ಆನ್ಲೈನಲ್ಲೂ ಕೂಡ ಈ ಒಂದು ಇ.ಸಿಗಳನ್ನ ಪಡ್ಕೋಬೋದಾಗಿರುತ್ತೆ. ಇ.ಸಿಯನ್ನು ಪಡ್ಕೊಳ್ಳೋದಕ್ಕೆ ನಿರ್ದಿಷ್ಟವಾದ ಶುಲ್ಕ ಇರುತ್ತೆ, ಅದನ್ನು ಪೇ ಮಾಡಬೇಕಾಗುತ್ತೆ. ನಂತರ ಆ ಒಂದು ಆಸ್ತಿ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಆ ಒಂದು ಇ.ಸಿಗಳನ್ನ ಪಡ್ಕೋಬೋದು. ಆನ್ಲೈನಲ್ಲೂ ಪಡ್ಕೋಬೋದಾಗಿರುತ್ತೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಲ್ಲಿ ಅಪ್ಲೈ ಮಾಡೋದ್ರ ಮುಖಾಂತರ ಪಡ್ಕೋಬೋದಾಗಿರುತ್ತೆ. ಇ.ಸಿನಲ್ಲಿರುವಂಥ ಪ್ರಮುಖ ವಿಧಗಳು ಅಂದರೆ ಫಾರ್ಮ್ ನಂಬರ್ 15 ಮತ್ತು ಫಾರ್ಮ್ ನಂಬರ್ 16 ಅಂತೇಳಿ ಕೊಡಲಾಗುತ್ತೆ. ಈ ಫಾರ್ಮ್ ನಂಬರ್ 16 ಅಂತ ಅಂದರೆ ಏನು, ಫಾರ್ಮ್ ನಂಬರ್ 15 ಅಂದರೆ ಏನು, ಯಾಕೆ ಈ ರೀತಿ ಎರಡು ರೀತಿಯಾದ ಇ.ಸಿಗಳನ್ನ ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದೀನಿ. ಫಾರ್ಮ್ ನಂಬರ್ 16ನ ಯಾಕೆ ಕೊಡ್ತಾರೆ ಅಂದರೆ ನೀವೊಂದು ಯಾವ ಅವಧಿಯಿಂದ ಯಾವ ಅವಧಿವರೆಗೂ ಬೇಕು ಅಂತ ಕೇಳಿರ್ತೀರ, ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ಗಳು ಆ ಪ್ರಾಪರ್ಟಿನಲ್ಲಿ ಆಗದೇ ಇದ್ದಾಗ ನೋಂದಾಯಿತ ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಳ್ಳಿ. ನೋಂದಾಯಿತ ಅಂದರೆ ರಿಜಿಸ್ಟರ್ ಆಗಿರೋ ಅಂಥ ಯಾವುದೇ ಒಂದು ವ್ಯವಹಾರಗಳು ನಡೀದೇ ಇದ್ದಾಗ ಈ ಒಂದು ಫಾರ್ಮ್ 16ಅನ್ನು ಕೊಡಲಾಗುತ್ತೆ. ಕೂಡ ಅದರಲ್ಲಿ ನೋಂದಾಯಿತ ಆಗಿಲ್ಲ ಅಂತ ಅಂದ ಸಂದರ್ಭದಲ್ಲಿ ಈ ಒಂದು ಫಾರ್ಮ್ 16ಅನ್ನು ಕೊಡಲಾಗುತ್ತೆ. ನೀವು ಗಮನಿಸಬೇಕಾಗಿರೋದು ಯಾವುದೇ ಒಂದು ಕೋರ್ಟ್ ಕೇಸ್ ಇರ್ಬೋದು ಅಥವಾ ಯಾವುದೇ ಒಂದು ನೋಂದಾವಣೆ ಮಾಡದೇ ಇರೋವಂಥ ಪ್ರಾಪರ್ಟಿಗಳ ವರ್ಗಾವಣೆ ಆಗಿರ್ಬೋದು ಈ ಒಂದು ಇ.ಸಿಗಳಲ್ಲಿ ಸಿಗೋದಿಲ್ಲ. ಕೋರ್ಟ್ ಕೇಸ್ ಇದ್ದರೆ ಇ.ಸಿನಲ್ಲಿ ಸಿಗೋದಿಲ್ಲ. ಅಥವಾ ನೀವು ಯಾವುದೋ ಒಂದು ಅಡಮಾನ ಮಾಡಿರ್ತೀರ, ಪ್ರಾಪರ್ಟಿ ಪೇಪರ್ಸ್ನ ತೊಗೊಂಡೋಗಿ ಪ್ರೈವೇಟಲ್ಲಿ ಎಲ್ಲೋ ಒಂದು ಕಡೆ ಅಡಮಾನ ಮಾಡಿರ್ತೀರ, ಅಂಥ ಸಂದರ್ಭದಲ್ಲಿ ಅದು ರಿಜಿಸ್ಟರ್ ಆಗಿರೋದಿಲ್ಲ, ಅದು ಕೂಡ ನಿಮಗೆ ಇ.ಸಿನಲ್ಲಿ ಸಿಗೋದಿಲ್ಲ. ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿರ್ತೀರ ಅಂದರೆ ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ಗಳನ್ನ ಮಾಡ್ಕೊಂಡಿರ್ತೀರ, ಅನ್ರಿಜಿಸ್ಟರ್ಡ್ GPAಗಳನ್ನ ಮಾಡ್ಕೊಂಡಿರ್ತೀರ, ಅಂಥ ಯಾವುದೇ ಮಾಹಿತಿಗಳು ಕೂಡ ಈ ಒಂದು ಇ.ಸಿನಲ್ಲಿ ಸಿಗೋದಿಲ್ಲ. ಪ್ರತಿಯೊಂದು ಸಿಗುತ್ತೆ ಅಂತ ಹೇಳಿ ಇ.ಸಿ ಇದ್ದ ಮಾತ್ರಕ್ಕೆ ಈ ಪ್ರಾಪರ್ಟಿನಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅನ್ರಿಜಿಸ್ಟರ್ಡ್ ಆಗಿರೋ ಅಂಥ ಎಷ್ಟೋ ಒಂದು ವ್ಯವಹಾರಗಳು ಕೂಡ ಈ ಒಂದು ಇ.ಸಿನಲ್ಲಿ ನಡೆದಿರುತ್ತೆ, ಅದು ಇ.ಸಿನಲ್ಲಿ ಕಾಣಿಸೋದಿಲ್ಲ. ಅದೇ ರೀತಿ ಫಾರ್ಮ್ 15ಅನ್ನು ಯಾವಾಗ ಕೊಡ್ತಾರೆ ಅಂದರೆ ನೀವು ಕೋರಿರೋಂಥ ಸಮಯದಲ್ಲಿ ಯಾವೆಲ್ಲ ಒಂದು ವರ್ಗಾವಣೆಗಳಾಗಿರುತ್ತೆ ಅದು ದಾಖಲಾಗಿದ್ದಂಥ ಸಂದರ್ಭದಲ್ಲಿ ಆ ದಾಖಲಾತಿಗಳ ಸಮೇತವಾಗಿ ನಿಮಗೆ ಇ.ಸಿಗಳನ್ನು ಫಾರ್ಮ್ 15ಅಲ್ಲಿ ಕೊಡಲಾಗುತ್ತೆ. ಫಾರ್ಮ್ 15ಅಲ್ಲಿ ನಿಮಗೆ ವರ್ಗಾವಣೆಗಳಾಗಿರೋವಂಥದ್ದು, ಯಾವ ಆಸ್ತಿ ಯಾರಿಂದ ಯಾರಿಗೆ ಹೋಗಿದೆ, ಯಾವುದರ ಮುಖಾಂತರ ಹೋಗಿದೆ ಮತ್ತು ಯಾವ ದಿನಾಂಕ ಮತ್ತು ಯಾವ ಡಾಕ್ಯುಮೆಂಟ್ ನಂಬರಲ್ಲಿ ಯಾವ ಸಬ್ ರಿಜಿಸ್ಟ್ರಾರಲ್ಲಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೀವು ಆ ಇ.ಸಿಗಳಲ್ಲಿ ಪಡ್ಕೋಬೋದಾಗಿರುತ್ತೆ. ಬರೆದುಕೊಟ್ಟವ್ರು ಯಾರು, ಬರ್ಸ್ಕೊಂಡವ್ರು ಯಾರು, ದಾನ ಮಾಡಿದವರು ಅಥವಾ ಯಾವ್ದಾದ್ರು ಅಡಮಾನಗಳಾಗಿದ್ದರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಫಾರ್ಮ್ 15ಅಲ್ಲಿ ದೊರೆಯುತ್ತೆ. ಇದೇ ಈ ಒಂದು ಫಾರ್ಮ್ 15 ಹಾಗೂ ಫಾರ್ಮ್ 16ಗೆ ಇರುವಂಥ ವ್ಯತ್ಯಾಸ. ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.